ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಬಾಪೂಜಿ ಬಡಾವಣೆಯ ನಿವಾಸಿಗಳು ತಮ್ಮ ಮಕ್ಕಳಿಗೆ ಕೃಷ್ಣ ಹಾಗೂ ರಾಧೆಯ ವೇಷ ಧರಿಸಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದರು. ಕುಶಾಲನಗರ ಫಾತಿಮಾ ಪ್ರೌಢಶಾಲಾ ಮೈದಾನದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಿತು. ಕುಶಾಲನಗರ ಪಟ್ಟಣದ ಜಂಪ್ ಸ್ಮ್ಯಾಶ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜು ವತಿಯಿಂದ ತಾಲೂಕು ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಜಂಪ್ ಸ್ಮ್ಯಾಶ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜು ಇವರ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯ ನಡೆಯಿತು. ಕಾರ್ಯಕ್ರಮಕ್ಕೆ ಕೆಬಿ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರು ಚಾಲನೆ ನೀಡಿದರು. ಇದೇ ಸಂದರ್ಭ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಫಾತಿಮಾ ಪ್ರೌಢಶಾಲಾ ಮೈದಾನದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಿತು. ಶಾಲಾ ಶಿಕ್ಷಣ ಇಲಾಖೆ, ಸೋಮವಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕುಶಾಲನಗರ ಫಾತಿಮಾ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಕುಶಾಲನಗರ ಫಾತಿಮಾ ಪ್ರೌಢಶಾಲಾ ಮೈದಾನದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಹಾಗೂ ಕುಶಾಲನಗರ ಬಿ ವಲಯ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಮಹತ್ವ ಕುರಿತು ಮಾತನಾಡಿದ ಸರ್ಕಾರಿ ಜೂನಿಯರ್ ಕಾಲೇಜಿನ ದೈಹಿಕ ಶಿಕ್ಷಣ ಶಿಕ್ಷಕರಾದ ಡಾಕ್ಟರ್ ಸದಾಶಿವಯ್ಯ ಎಸ್ ಪಲ್ಲೇತ್, ಪ್ರತಿ ವರ್ಷ ಆಗಸ್ಟ್ 29ರಂದು ಹಾಕಿ ದಂತಕತೆ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಭಾರತವು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸುತ್ತದೆ. ಈ ದಿನವನ್ನು ದೇಶದ ಕ್ರೀಡಾ ಸಾಧಕರು ಹಾಗೂ ಚಾಂಪಿಯನ್ಗಳಿಗೆ ಅವರ ಕೊಡುಗೆ ಮತ್ತು ರಾಷ್ಟ್ರಕ್ಕೆ ಹೆಮ್ಮೆ ತರುವ ನಿಟ್ಟಿನಲ್ಲಿ ಸಮರ್ಪಿಸಲಾಗಿದೆ ಎಂದು ತಿಳಿಸಿದರು. ಇದು ಶಿಸ್ತು, ಪರಿಶ್ರಮ, ಕ್ರೀಡಾ ಮನೋಭಾವ ಮತ್ತು ತಂಡದ ಕೆಲಸ ಸೇರಿದಂತೆ ಕ್ರೀಡೆಯ ಮೌಲ್ಯಗಳ ಬಗ್ಗೆ ಅರಿವು ಮೂಡಿಸುವ ಗುರಿಯನ್ನ ಇದು ಹೊಂದಿದೆ ಎಂದರು. ಕ್ರೀಡಾ ಜ್ಯೋತಿ ಬೆಳಗಿಸಿದ ಕುಶಾಲನಗರ ಬಾಲಕಿಯರ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಬಿಎನ್ ಪುಷ್ಪ ಮಾತನಾಡಿ, ಇಂತಹ ಕ್ರೀಡಾಕೂಟಗಳು ವಿದ್ಯಾರ್ಥಿಗಳ ಕ್ರೀಡಾ ಪ್ರತಿಭೆಗೆ ಸೂಕ್ತ ವೇದಿಕೆ ಒದಗಿಸುತ್ತದೆ ಎಂದರು. ಫಾತಿಮಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಜೆಫ್ರಿ ಡಿಸಿಲ್ವಾ, ಕ್ರೀಡಾಕೂಟದ ಕಾರ್ಯದರ್ಶಿ ಎಎ ಲಕ್ಷ್ಮಣ್, ಕೂಡ್ಮಂಗಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಟಿಜಿ ಪ್ರೇಮ್ಕುಮಾರ್, ಮೌಲಾನಾ ಅಜಾದ್ ಶಾಲೆಯ ಪ್ರಾಂಶುಪಾಲರಾದ ಶ್ವೇತಾ, ಸಿಆರ್ಪಿ ಟಿಇ ವಿಶ್ವನಾಥ್, ಪ್ರೌಢಶಾಲಾ ಪೋಷಕರ ಪ್ರತಿನಿಧಿ ಕುಮಾರ್, ಶಿಕ್ಷಕರ ಸಂಘಟನೆಯ ಪ್ರಮುಖರಾದ ದಯಾನಂದ ಪ್ರಕಾಶ್, ಎಂಎಸ್ ಮಹೇಂದ್ರ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಂಎನ್ ಚಂದ್ರಮೋಹನ್, ಪತ್ರಕರ್ತರ ಸಂಘದ ಟ್ರಸ್ಟ್ ಅಧ್ಯಕ್ಷರಾದ ಎಚ್ ಎಂ ರಘುಕೋಟಿ, ಶಿರಂಗಲ ಪ್ರೌಢಶಾಲೆಯ ಹಿರಿಯ ಶಿಕ್ಷಕಿ ಶೈಲಾ, ಫಾತಿಮಾ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಸಂತೋಷ್, ವಿವಿಧ ಶಾಲೆಗಳ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು, ಪೋಷಕರು ಇದ್ದರು. ಇದೇ ವೇಳೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾದ ಡಾಕ್ಟರ್ ಸದಾಶಿವಯ್ಯ ಎಸ್ ಪಲ್ಲೇತ್, ಎಎ ಲಕ್ಷ್ಮಣ್, ಮುಖ್ಯ ಶಿಕ್ಷಕಿ ಬಿಎನ್ ಪುಷ್ಪ, ಸಿಆರ್ಪಿ ಟಿಇ ವಿಶ್ವನಾಥ್, ಪೋಷಕರ ಪ್ರತಿನಿಧಿ ಕುಮಾರ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತೇನೆ. ಅಸತೋಮ ಸದ್ಗಮಯ ತಮಸೋಮ. ಸರಿ ನೆನಪಲ್ಲಿ
ಅನ್ನುವಂತಹ ಹೆಸರು ಅವತ್ತಿನಿಂದ ಅವನಿಗೆ ಬರುತ್ತೆ. ನಮ್ಮ ದೇಶದ ಹಾಕಿಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತಹ ವ್ಯಕ್ತಿ ಅಂದ್ರೆ ಧ್ಯಾನ್ ಚಂದ್ ಅಂತ ಹೇಳಿದರೆ ಆಗ್ಲಿಕ್ಕಿಲ್ಲ. ಇವನ ನೇತೃತ್ವದಲ್ಲಿ ಭಾರತಕ್ಕೆ ಸತತ 3 ಚಿನ್ನ ಇವನ ನಾಯಕತ್ವದಲ್ಲಿ 1928ರಲ್ಲಿ, 1932ರಲ್ಲಿ, 1936ರಲ್ಲಿ ಬರ್ಲಿನ್ ಒಲಿಂಪಿಕ್ನಲ್ಲಿ ನಡೆದಂತಹ ಜರ್ಮನಿಯ ಒಂದು ಕ್ರೀಡಾಕೂಟ ಎಲ್ಲರ ಮೈ ರೋಮಾಂಚನ ಆಗುವಂತಹ ಒಂದು ಕ್ರೀಡಾಕೂಟ. ಯಾಕೆ ಅಂದ್ರೆ ಈ ಧ್ಯಾನ್ ಚಂದ್ ಆಟನ ನೋಡಿ ಹಿಟ್ಲರ್ ಮನಸೋತ್ ಹೋಗ್ಬಿಟ್ಟಿದ್ದ. ಅಲ್ಲೊಂದು ಘಟನೆ ನಡೀತಿ. ಜಪಾನು ಆ ವರ್ಷ ಅವನಿಗೆ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ದ. ಜಪಾನಿನ ಜೊತೆಗೆ ಆಟ ಆಡುವಾಗ ಜಪಾನಿನ ಕ್ರೀಡಾಪಟುಗಳು ಇವನು ಸ್ಟಿಕ್ ಒಳಗಡೆ ಮ್ಯಾಗ್ನೆಟ್ ಹಾಕೊಂಡಿದ್ದಾನೆ, ಹೀಗಾಗಿ ಇವನು ಸ್ಟಿಕ್ಕು ಜೊತೆಗೆ ಬಾಲ್ ಅಂಟಿಕೊಳ್ತಾ ಇದೆ, ಆದ್ದರಿಂದ ಇವನು ಸ್ಟಿಕ್ ನೊಳಗಿರುವಂತ ಮ್ಯಾಗ್ನೆಟ್ ಅನ್ನ ತೆಗಿಬೇಕು ಅಂತ ಹೇಳಿ ಆಬ್ಜೆಕ್ಷನ್ ಹಾಕ್ತಾರೆ. ಪಂದ್ಯಾವಳಿ ನಡೆಯುವ ಸಂದರ್ಭದಲ್ಲೇ ಅವನು ಸ್ಟಿಕ್ ಅನ್ನ ಮುರಿದು ನೋಡ್ತಾರೆ, ಅದರಲ್ಲಿ ಯಾವ ಮ್ಯಾಗ್ನೆಟ್ ಇರಲ್ಲ. ಇಡೀ ಜಗತ್ತಿನ ಎಲ್ಲಾ ಪತ್ರಿಕೆಯಲ್ಲಿ ಹಾಕಿ ಜಾದುಗಾರ ಅಂತ ಹೇಳಿ ಅವನಿಗೆ ಹೆಸರು ಬರುತ್ತೆ. ಆ ಆಟವನ್ನ ನೋಡಿ ಹಿಟ್ಲರ್ ಹೇಳ್ತಾನೆ, ನನ್ನ ದೇಶದ ಪರವಾಗಿ ನೀನು ಆಡು, ನಿನಗೆ ಯಾವ ಪದವಿ ಬೇಕು ಹೇಳು, ಎಷ್ಟು ಹಣ ಬೇಕು ಹೇಳು, ನಾನು ನಿನಗೆ ಕೊಡ್ತೀನಿ ಅಂತೇಳಿ ಹಿಟ್ಲರ್ ಹೇಳ್ತಾನೆ. ಹಿಟ್ಲರ್ಗೆ ಈ ಪುಣ್ಯ ಕಾರ್ಯ ಇದೊಂದು ದೈವಿಕ ಕಾರ್ಯ. ಏಕೆಂದ್ರೆ ನಮ್ಮ ಬೀವಲಿಯದಲ್ಲಿರುವಂತಹ 14 ಶಾಲೆಗಳ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಮಕ್ಕಳು ಒಂದಾಗಿ ಸೇರಿ ಇದು ನಮ್ಮ ಶಾಲೆ, ಇದು ನಮ್ಮ ಮಕ್ಕಳ ಕಾರ್ಯ ಎಂಬುದಾಗಿ ಜಾತಿ ಧರ್ಮ ಮತ ಕುಲ ಗೋತ್ರಗಳನ್ನು ಮರೆತು ಒಮ್ಮತವನ್ನು ಸಾರುವಂತಹ ಹಬ್ಬ ಇದೊಂದು ಕ್ರೀಡಾ ಹಬ್ಬ. ಈ ದಿನ ಬಹಳ ಸಂತೋಷ ಆಗ್ತದೆ. ಏಕೆಂದ್ರೆ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಒಪ್ಪಿಟ್ಟವರನ್ನ ಉಸಿರಿರುವ ತನಕ ಮರೆಯಬೇಡ. ನಾನು ಕಲಿತಿದ್ದ ಗೌರ್ಮೆಂಟ್ಸ್ ಆ ಒಂದು ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ನಾನು ಕಲಿತಿದ್ದೆ. ನನ್ನ ಇಡೀ ಜೀವನವೇ ಒಂದು ಸರ್ಕಾರಿ ಶಾಲೆಯ ಒಂದು ಶಿಕ್ಷಣ. ಗುಗುರಿ ಮರದ ಕೆಳಗಡೆ ಆಗಿನ ನಮ್ಮ ಮೇಡಮ್ ಬರೆಸ್ತಾ ಇದ್ರು, ಬಳಪದಲ್ಲಿ ಸ್ಲೇಟ್ ನಲ್ಲಿ ಬರಿತಾ ಇದ್ರು. 11 ಕಿಲೋಮೀಟರ್ ನಡೆದೋಗ್ತಾ ಇದ್ದ ಶಾಲೆಗೆ. ನಮ್ದೊಂದು ಕುಗ್ರಾಮ. ನಮ್ಮ ಜೀವನದಲ್ಲಿ ಯಾವತ್ತೂ ಯೂನಿಫಾರ್ಮ್ ಆಗ್ಲಿಲ್ಲ, ಚಪ್ಪಲಿ ಆಗ್ಲಿಲ್ಲ. ಆದ್ರೆ ದೇವರು ನಮಗೊಂದಿಷ್ಟು ಈ ಜ್ಞಾನವನ್ನ ಕೊಡ್ಲಿಕ್ಕೆ ಪರರ ಮುಖಾಂತರ ನಮಗೆ ದಾನ ಮಾಡಿದ್ರು. ಈ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಈ ವಿದ್ಯಾದಾನ. ಪ್ರತಿಯೊಂದು ಶಾಲೆಯೇ ಅದೊಂದು ಗುರುಕುಲ. ಅಲ್ಲಿ ಬೋಧಿಸುವಂತ ಶಿಕ್ಷಕ ಶಿಕ್ಷಕಿಯರೇ ಪೂಜ್ಯ ಮಾತೃ ಬಂಧುಗಳು. ಇಂದು ನಮ್ಮ ಶಾಲೆಯಲ್ಲಿ ಈ ಕ್ರೀಡಾಕೂಟ ನಡೀತಾ ಇದೆ. ಈ ಕ್ರೀಡಾಕೂಟಕ್ಕೆ ಕಾರಣಕರ್ತರು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು, ಅವರ ಶ್ರಮ. ವಿಶೇಷವಾಗಿ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಜಫ್ರಿ ಸರ್ ಅವರು, ಸಹ ಶಿಕ್ಷಕ ಬಂಧುಗಳು ಹಾಗೂ ಎಲ್ಲ ನಮ್ಮ ಪ್ರೀತಿಯ ಸೇವಾರ್ಥಿಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಬಾಪೂಜಿ ಬಡಾವಣೆ ನಿವಾಸಿಗಳು ಕೃಷ್ಣ ಜನ್ಮಾಷ್ಟಮಿಯನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಕುಶಾಲನಗರ ತಾಲೂಕಿನ ಪಟ್ಟಣದ ಬಾಪೂಜಿ ಬಡಾವಣೆಯ ನಿವಾಸಿಗಳು ಒಟ್ಟಾಗಿ ಸೇರಿ ಅರ್ಥಪೂರ್ಣವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನ ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಬಹಳ ಸಂಭ್ರಮದಿಂದ ಆಚರಿಸಿದರು. ತಂದೆ ತಾಯಂದಿರು ತಮ್ಮ ತಮ್ಮ ಪುಟಾಣಿ ಮಕ್ಕಳಿಗೆ ಕೃಷ್ಣ ಹಾಗೂ ರಾಧೆಯ ವೇಷವನ್ನು ಧರಿಸಿಕೊಂಡು ಬಂದಿದ್ದ ಪುಟಾಣಿ ಮಕ್ಕಳು ಗಮನ ಸೆಳೆದಿರುವ ಮೂಲಕ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಿದರು. ಅರ್ಚಕರ ಸಮ್ಮುಖದಲ್ಲಿ ಶ್ರೀಕೃಷ್ಣನಿಗೆ ವಿವಿಧ ಬಗೆಯ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಇದೇ ಸಂದರ್ಭ ಮಹಿಳೆ
ಮಹಿಳೆಯರು ಒಟ್ಟಾಗಿ ಸೇರಿ ಕೃಷ್ಣನಿಗೆ ಭಜನೆಯನ್ನ ಹಾಡಿದರು. ಅಲ್ಲದೆ ಕೃಷ್ಣನ ವಿಗ್ರಹಕ್ಕೆ ಹಾಲು, ಮೊಸರು, ಪಂಚಾಮೃತಗಳಿಂದ ಅಭಿಷೇಕಗಳನ್ನು ನೆರವೇರಿಸಿದರು. ಅರ್ಚಕರು ಕೃಷ್ಣನಿಗೆ ವೇದ ಮಂತ್ರಗಳನ್ನು ಜಪಿಸಿ ನಂತರ ಮಹಾಮಂಗಳಾರತಿಯನ್ನು ಮಾಡಿದರು. ನೆರವೇರಿದ ಬಡಾವಣೆಯ ನಿವಾಸಿಗಳಿಗೆ ತೀರ್ಥ ಪ್ರಸಾದ ಅನ್ನ ಸಂತರ್ಪಣೆ ಮಾಡಿದರು. ಇವತ್ತು ನಾವು ಬಾಪೂಜಿ ಬಡಾವಣೆ ನಿವಾಸಿಗಳೆಲ್ಲರೂ ಸೇರ್ಕೊಂಡು ತುಂಬಾ ದಿನದಿಂದ ಏನು ಇದನ್ನ ಮಾಡಬೇಕು ಅಂತ ಅನ್ಕೊಂಡಿಲ್ಲ. ಕೃಷ್ಣ ಜನ್ಮಾಷ್ಟಮಿಯನ್ನ ಸಡನ್ ಆಗಿ ಅನ್ಕೊಂಡ್ವಿ. ಒಂದು 10-15 ಡೇಸಲ್ಲಿ ಎಲ್ಲಾನು ಆರ್ಗನೈಸ್ ಮಾಡಿ ಇವತ್ತು ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಯೋಜಿಸಿದ್ದೇವೆ. ಇದಕ್ಕೆ ಬಡಾವಣೆಯ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ. ಎಲ್ಲರೂ ಕೂಡ ನಮಗೆ ಹಣದ ಸಹಕಾರ ಕೂಡ ನೀಡಿದ್ದಾರೆ. ಟೈಮ್ಗೆ ತಕ್ಕಂಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಇವತ್ತು ಈ ಕಾರ್ಯಕ್ರಮ ಚೆನ್ನಾಗಾಗಿದೆ ಅಂದ್ರೆ ಇದು ಬರೀ ಎಲ್ರಿಗಲ್ಲ, ಅವ್ರವರೇ ಚಪ್ಪಾಳೆ ಕಟ್ಕೋಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಮತ್ತೆ ಮುಖ್ಯವಾಗಿ ಈ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಈ ಜಾಗ ತುಂಬಾ ಬೇಕಾಗಿತ್ತು ನಮ್ಗೆ. ಆ ಜಾಗನ ಕೊಟ್ಟಿರೋರು ಬಂದ್ಬಿಟ್ಟು ಶ್ರೀ ಬಾಬಣ್ಣ ಮತ್ತೆ ರುಕ್ಮಿಣಿ ಮತ್ತು ಅವ್ರ ಮಗ ಸುನೀಲ್ ರವರೆಗೂ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಬಂದಿರುವಂತ ಎಲ್ರಿಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದಗಳು. ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ. ಇಷ್ಟೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ನಾವು ಗೆಸ್ಸೇ ಮಾಡಿರ್ಲಿಲ್ಲ. ಬಾಪೂಜಿ ಬಡಾವಣೆಯಲ್ಲಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆಲ್ಲ ರೂವಾರಿಯಾಗಿ ಸುಕನ್ಯಾ ಸುರೇಶ್ ಅವರು ಮುಂದಾಳತ್ವ ತಗೊಂಡು ವಾಟ್ಸ್ಆಪ್ ಅಲ್ಲಿ ಪದೇ ಪದೇ ಮೆಸೇಜಸ್ ಹಾಕಿ ಎಲ್ರ ಮನೆಗೂ ಭೇಟಿ ಕೊಟ್ಟು ಎಲ್ರ ಸಹಕಾರವನ್ನ ಕೇಳಿದ್ದಾರೆ. ನಿಜವಾಗ್ಲೂ ಫಸ್ಟ್ ನಮ್ಮೆಲ್ಲರ ಪರವಾಗಿ ಸುಕನ್ಯಾ ಸುರೇಶ್ ಅವರಿಗೆ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಬಾಪೂಜಿ ಬಡಾವಣೆಯ ನಿವಾಸಿಗಳು ತಮ್ಮ ಮಕ್ಕಳಿಗೆ ಕೃಷ್ಣ ಹಾಗೂ ರಾಧೆಯ ವೇಷ ಧರಿಸಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದರು. ಕುಶಾಲನಗರ ಫಾತಿಮಾ ಪ್ರೌಢಶಾಲಾ ಮೈದಾನದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.